ಈ ಪಕ್ಷ ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕರ್ತರು ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂಥ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತ ದುಡಿಮೆ ಮೇಲೆ ಬಂದು ಕೆಲವರು ಪಾಪ ಅವರವರ ವೈಯಕ್ತಿಕವಾದಂಥ ನಿರ್ಧಾರಗಳು ಮಾಡ್ಕೊಂಡು ಹೋಗ್ತಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ ನನಗೆ ಗೊತ್ತಿತ್ತು. ಇದು ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ. ಅದು ದೊಡ್ಡ ಗೌಡ್ರದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರ್ತಕ್ಕಂಥ ಹಲವಾರು ಪೆಟ್ಟು ಮೇಲೆ ಪೆಟ್ಟು ಬಿದ್ದರೂ ಅಯ್ಯೋ ಏನೋ ಪಕ್ಷಕ್ಕೆ ಏನಾದರೂ ತೊಂದರೆ ಆಗಬಾರ್ದು, ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಆ ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದ್ದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಇಲ್ಲ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬರೀ ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇದೇ ಇದೆ ಅವರಿಗೆ, ದೇವೇಗೌಡರಿಗೆ. ಏನು ಮಾಡೋದು? ನಾವು ಕೊನೆಗೆ ನೀವು ಹೇಳ್ದಂಗೆ ಅವರಿಗೆ ಗೌರವ ಕೊಡಬೇಕು ಅಂತೇಳಿ ಕೆಲವು ವಿಷಯದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿದ್ದೇವೆ. ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಒಂದು ಬಾರಿ ತಗೊಳ್ಳಂಥ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, 106 ಬಾರಿ ಹೇಳಿದ್ದೀನಿ 2006. ಆದರೆ ಆ ನಿರ್ಧಾರ ನಾನು ತೆಗೆದುಕೊಂಡಿದ್ದರಿಂದ ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಗಿ ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ಇವತ್ತು ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ಆಮೇಲಿಂದ 2007 ಕೆಲವು ತೀರ್ಮಾನಗಳಾದವಲ್ಲ, ಆ ತೀರ್ಮಾನ ಮತ್ತಿನ್ನೊಂದು ಆಘಾತ ಕೊಡಬಾರದು ಅಂತಲೇ ತೀರ್ಮಾನಗಳು ತಗೊಂಡೆ. ಅವ್ರು ಹೇಳಿದಾಗೆ ತೀರ್ಮಾನ ಮಾಡ್ಕೊಂಡೆ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಹೇಳಿದಾಗೆ ಕೇಳ್ಕೊಂಬಂದಿದ್ದೀನಿ. ಆದರೆ ಇವತ್ತು ಈ ಪಕ್ಷ ಉಳಿಸ್ಬೇಕಾದಂಥ ಹಿನ್ನೆಲೆಯಲ್ಲಿ ಮತ್ತು ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ,